ಶ್ರೀದೇವಿ ಅವರು 20 ಸೈಟ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಇಲ್ಲಿ ಅವ್ಯವಹಾರ ನಡೆಸಿ ಅನ್ನೋದು ಅದು ಸುಳ್ಳು. ಮೈಸೂರಿನಲ್ಲಿ ಅವ್ರದ್ದು ಏನೂ ವ್ಯವಹಾರ ಇರಲಿಲ್ಲ. ಮೈಸೂರಿನಲ್ಲೇ ಅವ್ರ ತಂದೆ ಬಿಟ್ಟು ಅವ್ರ ತಂದೆ ಅಗರ್ಭ ಸೀಮಂತರು, ಅವ್ರಿಗೆ ಬೇಕಾದಷ್ಟಿದೆ, ಅವ್ರು ಸೈಟ್ ಮಾಡೋ ಕೆಲಸನೇ ಬರೋದಿಲ್ಲ. ಆ ಸೈಟ್ಗಳನ್ನೆಲ್ಲ ತಕ್ಕೊಟ್ಟಿರೋದು ಅಳಿಯನಿಗೆ ಮಾವನೇ. ಸರ್, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಿರ್ಲಿಲ್ಲ ಅಂತ ಹೇಳಿ ಲಾಯರ್ ಆರೋಪ ಮಾಡ್ತಾರೆ. ಅದು ಸುಳ್ಳು. ಆ ಲಾಯರ್ಗೆ ಅದು ಗೊತ್ತಿಲ್ಲ, ಅದು ಹೇಳಬಾರ್ದಾಗಿತ್ತು ಅವರು. ಆ ಲಾಯರು ಆ ಥರ ವೈಯಕ್ತಿಕ ವಿಚಾರವನ್ನು ವೈವಾಹಿಕ ಜೀವನದಲ್ಲಿ ಬಹಿರಂಗವಾಗಿ ಯಾರು ಹೇಳ್ಕೂಡ್ದು. ಸರ್, ಲಾಯರ್ ಅಷ್ಟೆಲ್ಲ ಅಲಿಗೇಷನ್ ಮಾಡಿದ್ದಾರೆ ಸರ್. ಲಾಯರ್ಗೆ ಏನು ಗೊತ್ತು ಸರ್ ಆ ಕೆಲಸಗಳು? ಅಲಿಗೇಷನ್ ಅವ್ರು ಏನೇನು ಮಾಡಿದ್ದಾರೆ, ಪರ್ಸನಲ್ ಆಗಿ ಏನೇನು ಮಾಡಿದ್ದಾರೆ ಅಂತ ಅವ್ರು ಏನು ಗೊತ್ತು? ಈವನ್ ಕೋರ್ಟ್ನಲ್ಲಿ ಸಹ ಇಂಥ ವಿಚಾರಗಳು ಕೋರ್ಟ್ ಆವರಣದ ಒಳಗಡೆ ಅವರಿಬ್ಬರದ್ದು ಇರುವಾಗ ಮಾತ್ರ ಆಗುತ್ತೆ ಹೊರತು ಪಬ್ಲಿಕ್ ಆಗಿ ಮಾಡೋದಿಲ್ಲ. ಅಂಥ ಸಮಯದಲ್ಲಿ ಇವರು ಈ ರೀತಿಗೆ ಹೇಳಿಕೆ ಕೊಟ್ಟಿರೋದು ಶುದ್ಧ ಸುಳ್ಳು. ಅದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧ. ಆಕೆ ಯುವ ಜೊತೆ ಸರಿಯಾಗಿ ಸ್ಪಂದಿಸ್ತಿರ್ಲಿಲ್ಲ, ಆಕೆ ಕೆಟ್ಟಾಗಿ ಬಿಹೇವ್ ಮಾಡ್ತಿದ್ರು, ಆತನನ್ನ ಟೀಸ್ ಮಾಡ್ತಿದ್ರು, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ರು ಅನ್ನೋ ಮಾತುಗಳನ್ನು ಕೂಡ ಲಾಯರ್ ಹೇಳ್ತಾರೆ ಸರ್. ಅದು ನನಗೆ ಗೊತ್ತಿಲ್ಲ. ಅವ್ರು ಲಾಯರ್ ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋ ಗೊತ್ತಿಲ್ಲ. ನನ್ನ ಮಟ್ಟಿಗೆ ತಿಳಿದ ಮಟ್ಟಿಗೆ ಅದು ಸುಳ್ಳು. ಆ ವಿಚಾರ ಸುಳ್ಳು. ನಿಮ್ಮ ಬಳಿ ಏನಾದರೂ ಸಂಧಾನಕ್ಕೆ ಬಂದಿದ್ರೆ ಸರ್ ಇಬ್ರು? ಏನಾದ್ರು ಇಲ್ಲ, ಈ ವಿಚಾರಕ್ಕೆ ಬಂದಿಲ್ಲ. ನೋಟಿಸ್ ಕೊಟ್ಟುವುದೇ ಫಸ್ಟು ನಮಗೆ. ಅದಾದಮೇಲೆ ಸಂಧಾನಕ್ಕೆ ಬಂದಿಲ್ಲ. ಯಾಕಂದರೆ ಅವಳು ಅಲ್ಲಿ US ನಲ್ಲಿದ್ದಾರೆ, ಇನ್ನೂ ಬಂದಿಲ್ಲ ಅವಳು. ಸರ್, ಈ ಆಕೆ ಶ್ರೀದೇವಿ ಮುಂಚೆ ಮಾತಾಡಿರ್ತೀರಿ ಸರ್, ಏನಂತ ಹೇಳಿದ್ರು ಸರ್ ಆ ಸಂದರ್ಭ? ನಾವು ಫೋನ್ನಲ್ಲಿ ಈ ವಿಚಾರಗಳನ್ನು ಮಾತಾಡೋದಿಲ್ಲ. ನಾವು ಪರ್ಸನಲ್ ಆಗಿಯೇ ಮಾತಾಡಿಬಿಟ್ಟು ನಮ್ಮ ಕನ್ಕ್ಲೂಷನ್ಗೆ ಬಂದು ಅವರ ಸಹಿ ತಗೊಂಡು ಉತ್ತರ ಕೊಡಬೇಕು. ನಾವು ಆ ಥರ ಕಾನೂನು ಇರೋದು. ಕಾನೂನಲ್ಲಿ ಅದೇ ಥರ ಕೊಡ್ತೀವಿ, ಸ್ಪೆಷಲಿ ವೈವಾಹಿಕ ಕೇಸ್ಗಳಲ್ಲಿ. ಸರ್, ಈಗ ಸಾಕಷ್ಟು ಬೆಳವಣಿಗೆಗಳಾಗಿದೆ ಸರ್, ನಿನ್ನೆಯಿಂದ ನೀವು ಗಮನಿಸಿದಿರಿ. ಇದೆಲ್ಲ ಅಂದರೆ ಅಲಿಗೇಷನ್ಸ್ ಎಲ್ಲ ನೋಡ್ತಿದ್ರೆ, ಈಗ ವಕೀಲರು ಮಾಡಿದ ಅಲಿಗೇಷನ್ ಎಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ಸರ್? ಇದು ದುರದೃಷ್ಟಕರ. ಆ ಥರ ಹೇಳಬಾರ್ದಾಗಿತ್ತು ನನ್ನ ಪ್ರಕಾರ. ಅವರವರ ಮನಸ್ಸಿನ ಒಳಗಡೆ ಇರತಕ್ಕಂಥ ವಿಚಾರ ಇದು. ಇನ್ನು ಬರೇ ಕೇಸ್ ಹಾಕಿದ ತಕ್ಷಣ ಇರೋದೆಲ್ಲ ಸತ್ಯ ಆಗೋದಿಲ್ಲ ಅವರು ಹೇಳೋದೆಲ್ಲ. ಆದ್ದರಿಂದ ನಾನು ಹೇಳೋದು ಅವರು ಈ ವಿಚಾರ ತಪ್ಪು. ಅಂದರೆ ಹೆಣ್ಮಗಳ ತೇಜೋದಯ ಕೂಡ ಆಯಿತು ಅಂತ ಹೇಳಿ 100% ತೇಜೋವಧೆ ಆಗಿರೋದು 100% ಕರೆಕ್ಟ್. ಮಾಡಬಾರ್ದಾಗಿತ್ತು ಅವರು. ಬಹಿರಂಗವಾಗಿ ಹೇಳಿಕೆ ಕೊಡುವಂಥ ಸಂಗತಿಗಳಲ್ಲ ಇದು. ಇದು ವೈಯಕ್ತಿಕವಾಗಿ 4 ಗೋಡೆ ಮಧ್ಯದಲ್ಲಿ ಗಂಡ ಹೆಂಡತಿಯವರದ ವಿಚಾರ ಮಾತ್ರ. ಅದನ್ನು ಬಹಿರಂಗಗೊಳಿಸುವುದು ತಪ್ಪು ಅವರು. ಸರ್, ಈಗ ಲಾಯರ್ಗೆ ಏನಾದರೂ ಉತ್ತರ ಕೊಡೋ ಅಂಥ ಕೆಲಸ ಏನಾದ್ರು ಮಾಡ್ತಾರೆ ಸರ್ ಶ್ರೀದೇವಿಯವರು? ಯಾಕಂದರೆ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಸರ್ ಅವರು. ಈಗ ಉತ್ತರ ಕೊಡೋ ಟೈಮ್ ಮುಗೀತು. ಅವ್ರು ಕೇಸ್ ಹಾಕಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಕೇಸು ನನ್ನ ಹತ್ರ ಬಂದರು, ನಾನು ಮಾಡೋದಿಲ್ಲ, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಮುಂಚೆನೇ ಹೇಳಿದ್ದೆ. ಅವ್ರ ಫಾದರು ಬೆಂಗಳೂರಿನಲ್ಲಿ ಯಾರೋ ವಕೀಲರನ್ನ ಅಪ್ರೋಚ್ ಮಾಡಿ ಅದಕ್ಕೆ ಏನು ತಕ್ಕ ಉತ್ತರ ಕೊಡ್ಬೋದು. ಸರ್, ಈಗ 2 ತಿಂಗಳಿಂದ ನೋಟಿಸ್ ಕೊಟ್ರಿ ಅಂದ್ರಲ್ಲ ಸರ್, ಆ ನೋಟಿಸ್ ಕೊಡಬೇಕಾದ್ರೆ ನೋಟಿಸಲ್ಲಿ ಏನಂತ ಇತ್ತು ಸರ್? ಅದು ವಿಚಾರಗಳನ್ನೇನು ಪ್ರಸ್ತಾಪ ಮಾಡಿದ್ರು ಸರ್? ನೀವು ಈಗ ಏನೇನು ಹೇಳಿದಿರೋ ಅದೆಲ್ಲ ನೋಟಿಸ್ನಲ್ಲಿ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.